ಶ್ರೀರಾಮ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಮೊದಲು ಬ್ರಹ್ಮ ವಿಷ್ಣು ಶಿವಾತ್ಮಕನಾದ ದತ್ತ ಗುರುವನ್ನು ಅಂತರಂಗದಿಂದ ನಮಿಸಿ, ಅವನ ಭಕ್ತರು ನೀವೆಲ್ಲ ಅವನ ಅಂಗಳದಲ್ಲಿ ಅವನ ಸನ್ನಿಧಾನದಲ್ಲಿ ಸೇರಿದ್ದೀರಿ. ದತ್ತಾತ್ರೇಯನ ಆಶೀರ್ವಾದ ಕಾಂಕ್ಷಿಗಳಾಗಿದ್ದೀರಿ. ನಿಮಗೆಲ್ಲ ಒಳ್ಳೆಯದಾಗಲಿ. ದತ್ತಾತ್ರೇಯನ ಆಶೀರ್ವಾದ ನಿಮಗೆ ನಿರಂತರವಾಗಿ ಪ್ರಾಪ್ತವಾಗಲಿ. ನಿಮ್ಮ ಜೀವನದಲ್ಲಿ ಅದರಿಂದಲಾಗಿ ಏಳ್ಗೆಯಾಗಲಿ ಎಂಬುದಾಗಿ ಆರಂಭದಲ್ಲಿ ಹಾರೈಸ್ತೇವೆ. ಗೋಪಾಲಕೃಷ್ಣ ಭಟ್ರು ಹೇಳಿದ ಹಾಗೆ ಇದು ಪಂಚಭೂತ ಸನ್ನಿಧಾನ. ಎತ್ತರದ ದಿಬ್ಬದ ಪ್ರದೇಶ ಅನ್ನುವಾಗ ಪೃಥ್ವಿ ಬಂತು, ಎದುರೇ ವಿಶಾಲವಾದ ಕೆರೆ ಇದೆ, ಜಲ ಬಂತು. ಅಗ್ನಿ ಅಂದ್ರೆ ಈಗಷ್ಟೇ ಹವನ ಆಗಿದ್ರಿಂದ ಹೋಮಧೂಮ ಹೇಳ್ತಾ ಇದೆ, ನೀವು ನೋಡ್ತಾ ಇದ್ದೀರಿ, ಅದೇ ಪರಿಸರದಲ್ಲಿ ಕೂತ್ಕೊಂಡಿದ್ದೇವೆ. ಅಗ್ನಿಯೂ ಬಂತು, ಗಾಳಿ ಚೆನ್ನಾಗಿ ಬೀಸುವಂಥ ಪ್ರದೇಶ ಇದು. ಇಲ್ಲಿ ಕುಳಿತಾಗ ಧಗೆಯಾಗುವ ಪ್ರಶ್ನೆ ಇಲ್ಲ ಅಂತ. ಗಾಳಿ ಬಂತು, ಸುಮ್ಮನೆ ಹೀಗೆ ತಲೆ ಎತ್ತಿದ್ರೆ ಆಕಾಶವೇ ಕಾಣುವಂಥದ್ದು ಯಾವ ಕಡೆಗೂ ಕೂಡ ಅಂತ. ಹಾಗಾಗಿ ಭಟ್ರು ಹೇಳಿದ ಹಾಗೆ ಪಂಚಭೂತಗಳ ಸನ್ನಿಧಾನ ಇರತಕ್ಕಂಥ, ತ್ರಿಮೂರ್ತಿಗಳ ಸನ್ನಿಧಾನ ಇರತಕ್ಕಂಥ ಅದ್ಭುತವಾಗಿರುವಂಥ ಒಂದು ಪ್ರದೇಶ ಇದು. ಇದೆಲ್ಲ ಯೋಗ ಅಂತ. ಇಲ್ಲಿದ್ರೆ ಎಲ್ಲಿ ರಾಮಚಂದ್ರಾಪುರ ಮಠ, ಎಲ್ಲಿ ಯಲ್ಲಾಪುರದ ದತ್ತ ಮಂದಿರ, ಎಲ್ಲಿಂದ ಎಲ್ಲಿಗೆ ಯಾವ ಥರ ಸಂಬಂಧ, ಇದು ತಾನಾಗಿ ಬದುಕಿ ಬಂತು, ಹುಡುಕಿಕೊಂಡು ಹೋಗಿ ಆಗಿರುವಂಥದ್ದಲ್ಲ, ಅದಕ್ಕಾಗಿ ಪ್ರಯತ್ನಪಟ್ಟು ಆಗಿರುವಂಥದ್ದಲ್ಲ. ದತ್ತಗುರುವಿನ ಪ್ರೇರಣೆ ಎಂಬುದಾಗಿ ನಾವು ಅದನ್ನು ಭಾವಿಸುವಂಥದ್ದು. ಹಾಗೆ ಹುಡುಕಿಕೊಂಡು ಎಲ್ಲಿಯೂ ನಾವು ಹೋಗುವಂಥವ್ರಲ್ಲ. ಅಲ್ಲಿಯೂ ಯಾರು ಬಂದು ಕೇಳಿದ್ರು ಕೂಡ ಬೇಡ ಅಂತ ಹೇಳೋರು ನಾವು. ಹಾಗಿರುವಾಗ ಇದೊಂದು ಸಂದರ್ಭ ಹೇಗೆ ಬಂತು ಅಂದರೆ, ತಾನಾಗಿ ನಮ್ಮನ್ನು ಹುಡುಕಿಕೊಂಡು ಅದು ಬಂತು. ಅದರ ನಂತರ ಹಲವಾರು ವರ್ಷಗಳ ಕಾಲ ಇಲ್ಲಿ ದೊಡ್ಡ ಚಟುವಟಿಕೆ ಏನೂ ಆಗಲಿಲ್ಲ. ಕಾಲ ಪ್ರತೀಕ್ಷೆ ಇತ್ತು. ಆಮೇಲೂ ಕೂಡ ಈ ಭೂಮಿ, ಈ ಒಂದು ಇದರ ವ್ಯವಸ್ಥೆ ರಾಮಚಂದ್ರಾಪುರ ಮಠಕ್ಕೆ ಬಂದ ಬಳಿಕವೂ ಕೂಡ ಒಂದಷ್ಟು ಕಾಲ ಪ್ರತೀಕ್ಷೆ ಇತ್ತು. ಆಮೇಲೆ ಒಂದು ಒಳ್ಳೆ ಕಾಲ ಬಂತು. ಅದರ ಪರಿಣಾಮವಾಗಿ ಇಲ್ಲಿ ಆ ಮೊದಲಿನ ಜೀರ್ಣವಾದ ಮಂದಿರದ ಸ್ಥಾನದಲ್ಲಿ ಸುಂದರವಾದ ಶಿಲಾಮಯವಾದ ಮಂದಿರ ತಲೆ ಎತ್ತಿ ನಿಂತಿದೆ. ಅದಕ್ಕೆ ಯಾರು ಕಾರಣ ಅಂದರೆ, ಒಳಗೆ ಕುಳಿತಿರುವ ದತ್ತಾತ್ರೇಯ, ಒಳಗೆ ನಿಂತಿರುವ ದತ್ತಾತ್ರೇಯ ಮತ್ತು ಅವನ ಭಕ್ತರು ನೀವೆಲ್ಲ ಅಂತ. ನಾವು ನಿಮಿತ್ತ ಕಾರಣ ಅಂತ ಅನ್ಬೋದು, ನಿಮಿತ್ತ ಮಾತ್ರ ಅಂತ. ಆದರೆ ಈ ಊರಿನ ಜನ, ದತ್ತನ ಭಕ್ತರು ಇದಕ್ಕೆ ತುಂಬ ಒಳ್ಳೆ ರೀತಿಯಿಂದ ಸೇವೆ ಮಾಡಿದ್ದಾರೆ. ಅದರ ಫಲವಾಗಿ ಒಂದೇ ವರ್ಷದಲ್ಲಿ ಹಿಂದಿನ ದತ್ತ ಜಯಂತಿಗೆ ಉದ್ಘೋಷ, ಮುಂದಿನ ದತ್ತ ಜಯಂತಿಗೆ ಅದರ ಪ್ರತಿಷ್ಠಾಪನೆ ಆ ರೀತಿಯಲ್ಲಿ ಇಲ್ಲಿ ನಡೆದು ಹೋಗಿದೆ. ಪ್ರತಿಷ್ಠಾಪನಾ ಕಾರ್ಯಕ್ರಮವೂ ಕೂಡ ಅದೊಂದು ಅದ್ಭುತ ಕಾರ್ಯಕ್ರಮವಾಗಿ ಬರುವ ಬಹಳ ಕಾಲ ಜನ ಅದನ್ನು ಮಾತಾಡ್ಕೊಳ್ತಾರೆ. ಅಂತಹ ಕಾರ್ಯಕ್ರಮವಾಗಿ ಅದು ಇಲ್ಲಿ ಸಂಪನ್ನಗೊಂಡಿತ್ತು. ದತ್ತಗುರುವೇ 3 ಲೋಕದವರು ಇಲ್ಲಿಗೆ ಕರೆಸಿದ್ರು ಎನ್ನುವಂತ ಇತ್ತು. ಅಂತ ಒಂದು ಒಳ್ಳೆ ಕಾರ್ಯಕ್ರಮ ಇಲ್ಲಿ ಸಂಪನ್ನಗೊಂಡಿದೆ. ಅದರ ಬಳಿಕವೂ ಅನೇಕ ಅಭಿವೃದ್ಧಿ ಕಾರ್ಯಗಳಾಗಿದ್ದಾವೆ, ನಿಂತಿಲ್ಲ. ಇಲ್ಲಿ ಈ ಸಮಿತಿ ನಮ್ಮ ಕೆರೆಯಲ್ಲಿ ನೀರು ನಿಂತಿದೆ, ಆದರೆ ಈ ನಮ್ಮ ಸಮಿತಿಯ ಕೆಲಸ ಏನು ನಿಂತಿಲ್ಲ ಅಂತ. ಆ ಕಾರ್ಯಕರ್ತರು ಒಂದಿಲ್ಲ ಒಂದು ಅಭಿವೃದ್ಧಿ ಕಾರ್ಯವನ್ನು ಮಾಡ್ತಾನೆ ಇದ್ದಾರೆ. ಈಗ ಬರುವಾಗ ತಾನೇ ನೋಡ್ತಾ ಇದ್ವಿ ನಾವು, ಒಳ್ಳೆ ರಸ್ತೆ ಆಗಿದೆ ಒಳಗೆ ಬರಲಿಕ್ಕೆ. ಒಳಗೆ ಬಂದ ಮೇಲೆ ಭಟ್ರು ತೋರಿಸಿದ್ರು, ಅಲ್ಲಿ ಕೆಲವು ಕಟ್ಟಡಗಳು ಏನು ಇಲ್ಲಿ ನಿತ್ಯಾವಶ್ಯಕತೆಗಳು ಬೇಕು ಅಂತ ಕಟ್ಟಡಗಳಾಗಿದೆ. ಹಾಗೆ ಕಾರ್ಯಕ್ರಮಗಳು ಕೂಡ ಆಗ್ತಾನೆ ಇದ್ದಾವೆ, ಮೇಲೆ 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 ಆಗ್ತಾನೆ ಇದ್ದಾವೆ. ಒಳ್ಳೆ ರೀತಿಯಿಂದ ಎಲ್ಲವೂ ಇಲ್ಲಿ ನಡೆದುಕೊಂಡು ಬರ್ತಾ ಇದೆ. ನಿಜವಾಗಿ ಆಗಲೇ ಮಹೇಶ್ ಪ್ರಸ್ತಾಪ ಮಾಡಿದಾಗೆ ಯಾವತ್ತೂ ನಾವು ಬಂದು ಈ ಕಾರ್ಯಕ್ರಮ ಮೇಲೆ ಆಗಬೇಕಾಗಿತ್ತು. ಆದರೆ ಈ ದತ್ತನ ವಿಶೇಷ ಏನು ಅಂದರೆ, ಎಲ್ಲವೂ ಕೂಡ್ಲೆ ಆಗ್ಬಿಡ್ತದೆ ಅಂತ ಏನಿಲ್ಲ. ಸ್ವಲ್ಪ ಸಮಯ ಹೋಗ್ತದೆ ಕೆಲವು ಸಾರಿ,
ಆದರೆ ಆಮೇಲೆ ಆಗುವಾಗ ಚೆನ್ನಾಗಾಗ್ತದೆ, ತುಂಬ ಒಳ್ಳೆ ರೀತಿಯಿಂದ ಅದಾಗ್ತದೆ. ಇಲ್ಲಿದ್ರೆ ಅದು ಕಳೆದ ದತ್ತ ಜಯಂತಿಗೆ ನಾವಿಲ್ಲಿ ಬರಲೇಬೇಕು ಅನ್ನೋ ದೃಢ ಸಂಕಲ್ಪ ನಮಗಿತ್ತು. ಆದರೆ ಬರಲಾರದ ಸ್ಥಿತಿ ಒಂದಿತ್ತು ನಮಗೆ. ಆ ಸಂದರ್ಭ ಹೇಗಿತ್ತು ಅಂದರೆ, ನಾವು ಕೆಲವು ಸಮಯ ಎಲ್ಲೂ ಹೊರಗಡೆ ಹೋಗಿಲ್ಲ, ನಾವು ಯಾವುದೇ ಕಾರ್ಯಕ್ರಮದಲ್ಲೂ ಭಾಗವಹಿಸಿಲ್ಲ, ನಮ್ಮದೇ ಶಾಖಾ ಮಠಗಳಿಗೆ ಕೂಡ ನಾವು ಹೋಗಿಲ್ಲ. ನಮ್ಮ ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠ, ನಮ್ಮ ಶಿವಗುರುಕುಲದ ವರ್ಧಂತಿ ಅಂತ ಕಾರ್ಯಕ್ರಮಗಳಿದ್ದು, ಅದಕ್ಕೂ ಕೂಡ ನಾವು ಆ ಸಮಯದಲ್ಲಿ ಹೋಗಿಲ್ಲ. ನಿಶ್ಚಿತವಾದ ಕಾರ್ಯಕ್ರಮಗಳು ಕೂಡ ರದ್ದಾಗಿದೆ. ಒಂದು ವಿಶೇಷ ಸಂದರ್ಭ ಅದು. ಹೀಗಾಗಿ ದತ್ತ ಜಯಂತಿ ನಮಗೆ ಇಲ್ಲಿ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ. ಅದಕ್ಕಿಂತ ಮೊದಲೇ ಬರಬೇಕಾಗಿತ್ತು, ಅದು ಕೂಡ ಕೂಡಿ ಬರಲಿಲ್ಲ. ಹಾಗಾಗಿ ಇದು ನಾವಾಗಿ ಇಲ್ಲಿಗೆ ಬಂದಿರುವಂಥದ್ದು. ಈ ಸಾರಿ ಸಮಿತಿಯವರು ಕರೆಸಿ ನಾವು ಇಲ್ಲಿಗೆ ಬಂದಿದ್ದಲ್ಲ, ಅಥವಾ ಇಲ್ಲಿ ಭಕ್ತರು ಕರೆಸಿ ನಾವು ಇಲ್ಲಿಗೆ ಬಂದಿರುವಂಥದ್ದಲ್ಲ. ನಮ್ಮ ಇಚ್ಛೆಯಿಂದ ನಾವೇ ಬರ್ತೇವೆ ಅಂತೇಳಿ ಸೂಚನೆ ಕೊಟ್ಟು, ಸಮಯವನ್ನು ಕೊಟ್ಟು ನಾವು ಇಲ್ಲಿಗೆ ಬಂದಿರುವಂಥದ್ದು. ಯಾಕೆ ಬಂದಿದ್ದು ಅಂದರೆ, ಒಂದು ಒಂದು ದತ್ತನ ಪೂಜೆ ಅಂತ ಅಂದ್ಕೊಳ್ಳಿ ನೀವು. ಪೂಜೆ ಹೇಗೆ ಅಂದರೆ, ಯಾರ್ಯಾರು ಈ ದತ್ತನ ಸೇವೆ ಮಾಡಿದಾರೋ, ದತ್ತ ಮಂದಿರದ ನಿರ್ಮಾಣದಲ್ಲಿ ಅಥವಾ ಕಾರ್ಯಕ್ರಮದಲ್ಲಿ ಯಾರ್ಯಾರು ತಮ್ಮ ಶ್ರಮ ಸಂಪತ್ತು ನಾನಾ ರೀತಿಯಲ್ಲಿ ಸೇವೆ ಸಲ್ಲಿಸಿದಾರೋ ಅವ್ರಿಗೊಂದು ಆಶೀರ್ವಾದ ಕೊಡಬೇಕು. ಆ ಕೊಡುವ ಕಾರ್ಯಕ್ರಮ ಬಹಳ ಸಮಯದಿಂದ ಬಾಕಿಯಾಗಿದೆ, ಅದನ್ನು ಮಾಡಬೇಕು ಎನ್ನುವ ಕಾರಣಕ್ಕೋಸ್ಕರವಾಗಿ ನಾವು ಇವತ್ತು ಇಲ್ಲಿಗೆ ಬಂದಿರುವಂಥದ್ದು. ಹಾಗಾಗಿ ನಿಮಗೆಲ್ಲ ಏನು ಕೊಡ್ತಾ ಇದ್ದೇವೆ ಇವತ್ತು ಅಂದರೆ, ದತ್ತ ಮಂದಿರವನ್ನೇ ಕೊಡ್ತಾ ಇದ್ದೇವೆ ನಿಮಗೆ. ನೀವು ಮನೆಗೆ ದತ್ತ ಮಂದಿರವನ್ನು ತಗೊಂಡು ಹೋಗ್ತೀರಿ. ಈಗ ಒಂದು ದತ್ತ ಮಂದಿರ ಇದ್ದಿದ್ದು ನೂರಾರು ದತ್ತ ಮಂದಿರ ಆಗ್ತದೆ ಇವತ್ತಿಗೆ. ಈಗ ಇನ್ನು ಕೆಲವೇ ಕ್ಷಣಗಳಲ್ಲಿ ಆ ಕಾರ್ಯಕ್ರಮ ನೆರವೇರ್ತದೆ. ಹಾಗಾಗಿ ನಿಮ್ಮ ಮನೆಯಲ್ಲಿ ದತ್ತ ಮಂದಿರ ಇರಬೇಕು ಎನ್ನುವಂಥದ್ದು ಒಂದು. ಇನ್ನೊಂದು, ದತ್ತ ರಕ್ಷೆಯನ್ನು ಕೊಡ್ಲಾಗ್ತಾ ಇದೆ. ದತ್ತ ರಕ್ಷೆ ತುಂಬ ಹುಡುಕಾಡಿ ಶುದ್ಧ ರೇಷ್ಮೆಯ ದಾರ. ಯಾಕೆಂದ್ರೆ ರೇಷ್ಮೆ ಅದು ಮಡಿ, ಇದು ಮೈಲಿಗೆ ಆಗುವಂಥದ್ದಲ್ಲ. ಅದು ದತ್ತಾತ್ರೇಯ ಹೇಗೂ ಹಾಗೆ ರೇಷ್ಮೆ ಅನ್ನುವಂಥದ್ದು. ಆದರೆ ಈ ಕಲಿಯುಗ ಹೇಗೆ ಅಂದರೆ, ಈ ಮಡಿಯ ಹೆಸರಲ್ಲಿ ಮೇಲಿಗೆ ಬಂದ್ಬಿಡ್ತದೆ. ಮಾಯೆ ಧರ್ಮದ ವೇಷ ತೊಟ್ಟು ಬರ್ತದಂತೆ ಕಲಿಯುಗದಲ್ಲಿ, ಅಂತ ಕಾಲ ಇದು. ಹಾಗಾಗಿ ತುಂಬ ನಮ್ಮ ಮಠದ ಪದಾಧಿಕಾರಿಗಳು ಹುಡುಕಾಡಿದ್ದಾರೆ ಅದಕ್ಕೆ ಅಂತ. ಹುಡುಕಾಡಿ ಶುದ್ಧವಾದ ರೇಷ್ಮೆಯನ್ನು ಊರಿನ ತಂದು ಅದಕ್ಕೆ ಅಭಿಮಂತ್ರಣ ಮಾಡಿ, ಅದಕ್ಕೆ ದತ್ತಾತ್ರೇಯನ ಆಶೀರ್ವಾದವನ್ನು ವಿನ್ಯಾಸ ಮಾಡಿ ಅದನ್ನು ಎಲ್ಲ ಕಾರ್ಯಕರ್ತರಿಗೆ ಕೊಡಲಾಗ್ತಾ ಇದೆ. ಹಾಗಾಗಿ ಈವರೆಗೆ ಒಂದು ಶಬ್ದ ಕೇಳಿದ್ರಿ, ದತ್ತ ಭಿಕ್ಷೆ ಅಂತ. ಇವತ್ತಿಂದ ಇನ್ನೊಂದು ಶಬ್ದ ದತ್ತ ರಕ್ಷೆ ಅಂತ ಒಂದು ಸೇರ್ತದೆ ಅದಕ್ಕೆ. ಹಾಗಾಗಿ ದತ್ತ ಭಿಕ್ಷೆ ಮತ್ತು ದತ್ತ ರಕ್ಷೆ ಅಂತ. ನೀವು ಯಾರ್ಯಾರು ದತ್ತ ಭಿಕ್ಷೆಯನ್ನು ಮಾಡಿದ್ದೀರೋ ಅವ್ರಿಗೇನೊಂದು ದತ್ತ ರಕ್ಷೆ ಸದಾ ಕಾಲೂ ಇದೆ, ರಕ್ಷೆ ದತ್ತವಾಗ್ತದೆ ಇವತ್ತು. ಹೀಗೆ ಕಾರ್ಯಕರ್ತರನ್ನ ಗುರುತಿಸುವಂತ, ಆಶೀರ್ವದಿಸ್ತಕ್ಕಂಥ ಒಂದು ಸಂದರ್ಭಕ್ಕೋಸ್ಕರ ನಾವು ಇವತ್ತು ಇಲ್ಲಿಗೆ ಬಂದಿದ್ದೇವೆ. ಹಾಗೆ ಕಟ್ಟಿಯವರು ತಮ್ಮ ವರದಿ ಮಂಡಲದಲ್ಲಿ ಕೇಳ್ಕೊಂಡ ಹಾಗೆ ಇಲ್ಲಿಯ ಒಂದು ಸಮಿತಿಗೂ ಕಾಯಕಲ್ಪ ಕೊಡುವಂಥದ್ದಿದೆ. ಆ ಸಮಿತಿಯ ಪಟ್ಟಿಯೂ ಕೂಡ ಹೆಚ್ಚು ಕಡಿಮೆ ಸಿದ್ಧ ಆಗಿದೆ. ಎಲ್ಲರ ಸಲಹೆ ತೆಗೆದುಕೊಂಡು ಒಂದು ಮಟ್ಟಿಗೆ ಅದು ಸಿದ್ಧ ಆಗಿದೆ. ಅಲ್ಲಿ ಮುಖ್ಯವಾಗಿ ಏನಾಗಬೇಕು ಅಂದರೆ, ದತ್ತಾತ್ರೇಯನ ಭಕ್ತರು ಯಾರಿದ್ದಾರೋ ಅವರ ಪ್ರಮುಖರೆಲ್ಲರೂ ಕೂಡ ಸಮಿತಿಯಲ್ಲಿ ಇರಬೇಕು. ಜೊತೆಯಲ್ಲಿ ಶಕ್ತಿ ವರ್ಧನೆ ದೃಷ್ಟಿಯಿಂದ ನಾವೇನು ಭಾವಿಸಿದ್ದೇವೆ ಅಂದರೆ, ಸಮೀಪದ ಹುಬ್ಬಳ್ಳಿಯ ನಮ್ಮ ಕೆಲವು ಭಕ್ತರನ್ನ ಜೋಡಿಸ್ಬೇಕು ಇಲ್ಲಿಗೆ. ಹುಬ್ಬಳ್ಳಿಯ ಕೆಲವಾರು ಭಕ್ತರು ಇಲ್ಲಿ ಬಹಳ ದೂರ ಏನಲ್ಲ, ಆ ದೂರೂ ಈಗ ಈ ಹೆದ್ದಾರಿಯ ಕಾರಣಕ್ಕೆ ಕಡಿಮೆ ಆಗಿದೆ. ಬಹಳ ಬೇಗ ಇಲ್ಲಿಗೆ ಬರಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಕೆಲವಾರು ಹುಬ್ಬಳ್ಳಿ ಧಾರವಾಡದ ಭಕ್ತರನ್ನು ಕೂಡ ನಿಮ್ಮ ಜೊತೆಯಲ್ಲಿ ಜೋಡಿಸ್ತಕ್ಕಂಥ ಒಂದು ಉದ್ದೇಶ ಅವರೆಲ್ಲ ತುಂಬ ಸಂತೋಷವಾಗಿ ಅದಕ್ಕೆ ಒಪ್ಕೊಂಡಿದ್ದಾರೆ. ನಮ್ಮ ಶ್ರೀಕಾಂತ ಭಟ್ರು ಅನೇಕ ಧರ್ಮ ಕಾರ್ಯಗಳನ್ನು ನಮ್ಮ ಹರಡ್ರಮನೆ ಗೋಪಾಲಕೃಷ್ಣ ಭಟ್ರ ಮಾರ್ಗದರ್ಶನದಲ್ಲೇ ಅವ್ರು ಮಾಡಿದವರು. 12 ಜ್ಯೋತಿರ್ಲಿಂಗಗಳಿಗೆ ಹೋಗಿ ಅಲ್ಲಿ ಮಹಾರುದ್ರವನ್ನ ಗೋಪಾಲಕೃಷ್ಣ ಭಟ್ರ ಮಾರ್ಗದರ್ಶನದಲ್ಲೇ, ಅವರ ನೇತೃತ್ವದಲ್ಲೇ ಅವರು ಮಾಡಿದವರು. ಹಾಗಾಗಿ ಅವರನ್ನು ಕೂಡ ಅವರಿಗೆ ಈಗ ಬರುವಾಗ ಮಾತನಾಡಿದ್ದೇವೆ, ಜೊತೆಯಲ್ಲಿ ಇರಬೇಕು, ಈ ಕಾರ್ಯವನ್ನ ಮುಂದಕ್ಕೆ ನಡೆಸಬೇಕಾದ್ರೆ ಪೂರ್ಣ ಶಕ್ತಿಯನ್ನು ಧಾರೆ ಎರಿಬೇಕು ಎಂಬುದಾಗಿ ಅವರಿಗೂ ನಾವು ಸೂಚನೆ ಕೊಟ್ಟಿದ್ದೇವೆ. ನಿಮ್ಮ ಜೊತೆಗೆ ಇನ್ನು ಮುಂದೆ ಅವರು ಇರ್ತಾರೆ. ಹಾಗೆ ಒಂದು ಸೂತ್ರವನ್ನು ಏನು ಇಟ್ಕೊಂಡಿದೆ ಅಂದರೆ, ಮುಂದೆ ಸಮಿತಿ ರಚನೆ ಮಾಡುವಾಗ ಕಾರ್ಯಗಳ ಒಂದು ಪಟ್ಟಿ ಮಾಡಬೇಕು, ಕಾರ್ಯಕರ್ತರ ಮತ್ತೊಂದು ಪಟ್ಟಿ ಮಾಡಬೇಕು, ಎರಡಕ್ಕೂ ಮೇಳಮಳಿ ಮಾಡಬೇಕು. ಅಷ್ಟೇ ಇರುವಂಥದ್ದು. ಇಲ್ಲಿ ಏನೇನು ಕಾರ್ಯ ಇದೆ ಪ್ರತಿಯೊಂದು ಕಾರ್ಯಕ್ಕೂ ಕಾರ್ಯಕರ್ತರನ್ನು ಜೋಡಿಸುವಂಥದ್ದು. ನೀತಿ ಇಷ್ಟೇ, ಇಲ್ಲಿ ಯಾವುದೇ ಕಾರ್ಯಕ್ಕೆ ಕಾರ್ಯಕರ್ತ ಇಲ್ಲ ಅಂತ ಆಗಬಾರದು. ದತ್ತ ಮಂದಿರದ ಯಾವುದೇ ಕಾರ್ಯಕ್ಕೆ ಹೊಣೆಗಾರ ಕಾರ್ಯಕರ್ತ ಇಲ್ಲ ಅಂತ ಆಗಬಾರ್ದು. ಹಾಗೆ ಯಾವುದೇ ಕಾರ್ಯಕರ್ತನ ಕೈಯಲ್ಲಿ ಕಾರ್ಯ ಇಲ್ಲ ಅಂತ ಆಗಬಾರ್ದು. ದತ್ತ ಮಂದಿರದ ಕಾರ್ಯಕರ್ತ ಅಂತ ಆದ್ರೆ ಅವನಿಗೆ ದೊಡ್ಡದೋ ಚಿಕ್ಕದೋ ಒಂದಿಲ್ಲ ಒಂದು ಸೇವೆ ಅವನಿಗೆ ಸಿಗಲೇಬೇಕು ಅಂತ.
ಪ್ರತಿಯೊಬ್ಬರಿಗೂ ಕೂಡ. ಇದು ತತ್ವ ಅಂತ. ಹಾಗಾಗಿ ಕಾರ್ಯಗಳ ಕಾರ್ಯಕರ್ತರ ಮೇಳಮೇಳಿ ಅದು ಆಗ್ಬೇಕಾಗಿರುವಂಥದ್ದು. ಅದರ ಒಂದು ಪ್ರಾರಂಭಿಕವಾಗಿರುವಂಥ ಪಟ್ಟಿ ಸಿದ್ಧ ಆಗ್ತಾ ಇದೆ. ಸಮಿತಿ ಅಂದ್ರೆ ಏನು ಅಂದ್ರೆ, ಸಮಿತಿಗೆ ಆಂಗ್ಲ ಭಾಷೆಯಲ್ಲಿ ಕಮಿಟಿ ಅಂತ ಕರೀತಾರೆ. ಈ ಕಮಿಟಿ ಎನ್ನುವಾಗ ಈ ಕಮಿಟ್ಮೆಂಟ್ ಯಾರಿಗಿದೆಯೋ ಅವನು ಮಾತ್ರ ಆ ಕಮಿಟಿಗೆ ಸೇರೋದಕ್ಕೆ ಯೋಗ್ಯ ಆಗ್ತಾನೆ ಅಂತ. ಇಲ್ದಿದ್ರೆ ಅವನು ಸೇರೋದಕ್ಕೆ ಯೋಗ್ಯ ಆಗೋದಿಲ್ಲ ಅಂತ, ಯಾವುದೇ ಕಾರಣಕ್ಕೂ ಕೂಡ ಅಂತ. ಹಾಗೆ ಅದನ್ನ ನಾನು ಯಾಕೆ ನೆನ್ಪಡ್ಕೊಳ್ತಾ ಇದ್ದೇವೆ ಅಂದ್ರೆ, ಕೆಲವು ಸಾರಿ ಏನಾಗ್ತದೆ, ಉದ್ದ ಪಟ್ಟಿ ಇರ್ತದೆ, ಒಂದು ಸಮಿತಿ ಅಂತ ಒಂದು ದೊಡ್ಡ ಪಟ್ಟಿ ಇರ್ತದೆ. ಅವರು ವರ್ಷಕ್ಕೊಂದ್ಸರಿ ಬರ್ತಾರೋ ಬರೋದಿಲ್ವಾ, ಯಾವ ಸಭೆಗೂ ಅವರೇನು ಬರೋದಿಲ್ಲ, ಅವ್ರದ್ದು ಯಾವ ಪಾತ್ರವೂ ಕೂಡ ಇರೋದಿಲ್ಲ. ಇಂಥದ್ದು ಅರ್ಥ ಇಲ್ಲ ಇದಕ್ಕೆ ಅಂತ. ನಮ್ಮ ಶರೀರದಲ್ಲಿ ಆದ್ರೂ ಕೂಡ ಯಾವ್ದಾದ್ರು ಒಂದು ಅಂಗ ಕೆಲಸವನ್ನೇ ಮಾಡದೇ ಇದ್ರೆ ಆ ಅಂಗವೇ ನಮ್ಗೆ ಭಾರ ಆಗ್ತದೆ ಶರೀರಕ್ಕೆ, ಆ ಅಂಗವೇ ಶರೀರದ ಪಾಲಿಗೆ ಶಾಪ ಆಗ್ತದೆ ಅಂತ. ಹಾಗಾಗಿ ಇಲ್ಲಿ ಈ ಪಟ್ಟಿಯಲ್ಲಿ ಕೆಲಸ ಮಾಡದ ಜನ ಇರಬಾರ್ದು ಅಂತ. ಪ್ರತಿಯೊಬ್ಬರು ಕೂಡ ಅವರಿಗೆ ಅಂತ ನಿರ್ದಿಷ್ಟವಾದ ಕಾರ್ಯವನ್ನೇ ಕೊಡ್ಲಾಗ್ತದೆ ಅಂತ. ಈ ಕಾರ್ಯ ಏನದು, ದತ್ತ ಮಂದಿರದ ಒಟ್ಟು ಕಾರ್ಯಚಟುವಟಿಕೆ ಪೈಕಿಯಲ್ಲಿ ಈ ಕರ್ತವ್ಯ ಏನಿರೋದು ಅಂತ ಅದನ್ನು ಮಾಡಬೇಕು ಎಂಬುದಾಗಿ ಗುರುತಿಸಿ ಕೊಡಬೇಕು ಪ್ರತಿಯೊಬ್ಬರಿಗೂ ಕೂಡ ಎನ್ನುವುದು ನಮ್ಮ ಇಚ್ಛೆ. ಪ್ರಾರಂಭಿಕವಾಗಿರುವಂಥ ಸೂಚಿ ಸಿದ್ಧ ಆಗ್ತಾ ಇದೆ, ಅದಿನ್ನು ಮುಂದೆ ಬೆಳಿಬೇಕು ಅದು. ಯಾಕೆಂದ್ರೆ ಕಾರ್ಯಗಳನ್ನು ಗುರುತಿಸ್ತಾ ಹೋಗ್ಬೇಕು. ಹಾಗೆ ಕಾರ್ಯಕರ್ತರನ್ನು ಕೂಡ ಗುರುತಿಸ್ತಾ ಹೋಗಿ ಅವರೆಲ್ಲರಿಗೂ ಸೇವೆಯನ್ನು ಕೊಟ್ಟು ಒಟ್ಟು ನೀವೆಲ್ಲ ಸೇರಿ ಕಾರ್ಯ ಆಗುವಂತೆ ಆಗಬೇಕು. ಅಂದ್ರೆ ನಿಜವಾದ ಅರ್ಥದ ಪ್ರಜಾಪ್ರಭುತ್ವ ಅಂತ, ಪೂರ್ಣಾರ್ಥದ ಪ್ರಜಾಪ್ರಭುತ್ವ ಅಂತ. ಎಲ್ಲ ಕಾರ್ಯಕರ್ತರ ಕೈಯಲ್ಲಿ, ಎಲ್ಲ ದತ್ತ ಮಂದಿರದ ಭಕ್ತರ ಕೈಯಲ್ಲಿ ದತ್ತ ಮಂದಿರ ಎನ್ನುವಂತೆ ಅದು ಆಗ್ಬೇಕು ಎಂಬುದಾಗಿ ನಮ್ಮ ಇಚ್ಛೆ ಇರುವಂಥದ್ದು. ಹಾಗಾಗಿ ಆ ರೀತಿಯಲ್ಲಿ ಈ ಒಂದು ತತ್ವವನ್ನು ಮನಸ್ಸಲ್ಲಿ ಇಟ್ಕೊಂಡು ನೀವು ಇದನ್ನ ಸಮಿತಿಯ ಸೂಚಿಯನ್ನು ಬೆಳೆಸಬೇಕು ಎಂಬುದಾಗಿ ನಾವು ಈ ಸಮಯದಲ್ಲಿ ಸೂಚನೆ ಕೊಡ್ತೇವೆ. ತುಂಬಾ ಅದ್ಭುತವಾಗಿರುವಂಥ ಕ್ಷೇತ್ರವಾಗಿ ಬೆಳೆಯೋಕೆ ಸಾಧ್ಯ ಇದೆ. ಇಲ್ಲಿ ಈ ಹಿಂದೆ ಪ್ರತಿಷ್ಠಾಪನೆ ಸಮಯದಲ್ಲಿ ಹೇಳಿದ ಮಾತು ನಮ್ಗೆ ನೆನಪಿದೆ, ಎಲ್ಲಾ ಪುರದವರು ಕೂಡ ಇಲ್ಲಿಗೆ ಬರಬೇಕು ಅಂತ, ಎಲ್ಲಾ ಪುರಕ್ಕೆ ಬರಬೇಕು, ಹಾಗಾಗಬೇಕು ಅಂತ. ಈಗ ಎಲ್ಲಾ ಪುರದವರು ಎಲ್ಲ ಕಡೆಗೂ ಹೋಗ್ಬೇಕು ಅನ್ನೋ ತರ ಅಲ್ಲ, ಅದ್ರ ಬದಲಿಗೆ ಎಲ್ಲಾ ಪುರಗಳವರು, ಎಲ್ಲಾ ಊರಿನವರು ಕೂಡ ಎಲ್ಲಾ ಪುರಕ್ಕೆ ಬರೋ ಹಾಗೆ ದತ್ತ ಮಾಡ್ಕೊಳ್ಬೇಕು. ದತ್ತನ ಕಾಲ ಬಿಡಕ್ಕೆ ಎಲ್ಲರೂ ಕೂಡ ಬರಬೇಕು ಅಂತ. ಗಾಡ್ಗಾಪುರ ಇಲ್ಲಿಗೆ ಬರಬೇಕು ಅಂತ, ಎಲ್ಲಾ ಪುರಕ್ಕೆ ಬರಬೇಕು ಎನ್ನುವ ಹಾಗೆ ನಮ್ಮ ಒಂದು ಅಪೇಕ್ಷೆ ಇರುವಂಥದ್ದು. ಹಾಗಾಗಿ ಅದಕ್ಕೆ ತಕ್ಕಂತೆ ಇದಿದೆ. ಅಂದ್ರೆ ಜಲ ಸಾಮಾನ್ಯವಾಗಿ ವಿಶಾಲವಾದ ಜಲ ಯಾವ ದೇವರ ಮುಂದೆ ಇದೆಯೋ ಅಲ್ಲಿ ಅದ್ಭುತವಾದ ಅದು ಸಾನ್ನಿಧ್ಯ ಏರ್ಪಡುತ್ತದೆ. ಅಲ್ಲಿ ಸಂಪತ್ತಿಗೂ ಕೊರತೆ ಇರೋದಿಲ್ಲ. ಯಾಕೆಂದ್ರೆ ಜಲಕ್ಕೆ ಅಧಿದೇವತೆ ವರುಣ, ಸಂಪತ್ತಿಗೂ ಅಧಿದೇವತೆ ಅವನೇ ಅಂತ. ಸಂಪತ್ತಿಗೂ ಕಾರಕನಾಗ್ತಾನೆ ವರುಣ. ಹಾಗಾಗಿ ಎಲ್ಲಿ ಸಮೃದ್ಧವಾದ ಜಲ ಇದೆಯೋ ಅಲ್ಲಿ ಸಂಪದೂ ಕೂಡ ಸಮೃದ್ಧವಾಗಿರ್ತದೆ. ನೀವು ಯಾವುದ್ರ ಬಗ್ಗೆಯೂ ಯೋಚನೆ ಮಾಡಬೇಡಿ. ಸಾಂಪತ್ತಿಕವಾದ ಕೊರತೆ ಇಲ್ಲಿ ಏರ್ಪಡೋದಿಲ್ಲ, ಇಲ್ಲಿ ಉಂಟಾಗೋದಿಲ್ಲ. ಇಲ್ಲಿ ಯಾವಾಗಲೂ ಕೂಡ ಇಲ್ಲಿ ಸಂಪತ್ತು ಬೇಕಾದಂತೆ ದತ್ತಪ್ರಭುವಿನ ಸೇವೆಗೆ ಬೇಕಾದಂತೆ ಅದಕ್ಕೇನು ಕೊರತೆ ಆಗದಂತೆ ಯಾವಾಗಲೂ ಇಲ್ಲಿ ಇರ್ಲಿಕ್ಕೆ ಯಾವ ಸಂಶಯವೂ ಕೂಡ ಬೇಡ. ಹಾಗೆ ತುಂಬಾ ಸುಂದರವಾಗಿರ್ತಕ್ಕಂಥ ಭಟ್ರು ಹೇಳಿದ ಹಾಗೆ ಇಲ್ಲಿ ಔದುಂಬರ ವೃಕ್ಷ, ಔದುಂಬರ ಸದಾವಾಸ ಅವನು ಅಂತ ಫಲಭರಿತವಾಗಿರ್ತಕ್ಕಂಥ ಮೂಲತಃ ಬ್ರಹ್ಮರೂಪ ಎನ್ನುವಂತ ಅದನ್ನು ನೆನಪು ಮಾಡತಕ್ಕಂಥ ಔದುಂಬರ ವೃಕ್ಷ, ಮತ್ತೆ ತುಂಬಾ ರಮಣೀಯವಾಗಿರ್ತಕ್ಕಂಥ ಪ್ರದೇಶ ಇಲ್ಲಿ ದತ್ತ ಮಂದಿರ ಮುಂದೆ ಬರುವ ದಿನಗಳಲ್ಲಿ ಅದ್ಭುತವಾಗಿ ಕಂಗೊಳಿಸಲಿ, ಭಕ್ತರನ್ನ ಎಲ್ಲೆಡೆಯಿಂದ ತನ್ನೆಡೆಗೆ ಆಕರ್ಷಿಸಲಿ, ಭಕ್ತರ ಕಷ್ಟವನ್ನ ಪರಿಹಾರ ಮಾಡಲಿ, ಎಲ್ಲರ ಬದುಕಿನಲ್ಲಿ ದತ್ತನ ಪ್ರವೇಶ ಆಗಲಿ. ಮತ್ತು ನೀವೆಲ್ಲ ದತ್ತ ಭಿಕ್ಷೆ ಇಲ್ಲದೆ ಜೀವನ ಮಾಡಬಾರ್ದು, ದತ್ತನಿಗೆ ಕೊಟ್ಟು ನಮಗೆ ಅಂತ, ಆಮೇಲೆ ದತ್ತನ ಪ್ರಸಾದವಾಗಿ ನಮ್ಮ ಜೀವನ ಎನ್ನುವಂಥ ಜೀವನ ಮಾಡಬೇಕು. ಯಾಕೆಂದ್ರೆ ನಮ್ಮ ಬದುಕೇ ದತ್ತನ ಭಿಕ್ಷೆ ಅಂತ. ನಾವು ಇವತ್ತು ಉಸಿರಾಡ್ತಾ ಇದ್ದೇವೆ ಅಂದ್ರೆ ದತ್ತನ ಭಿಕ್ಷೆ ಅದು. ನಾವು ಇವತ್ತು ಉಣ್ತಾ ಇದ್ದೇವೆ ಒಂದು ತುತ್ತು ಅಂದ್ರೆ ಅದು ದತ್ತನ ಭಿಕ್ಷೆ. ನಾವೇನಾದ್ರು ಒಂದು ವಸ್ತ್ರ ತೊಟ್ಟಿದ್ದೇವೆ ಅಂದ್ರೆ ದತ್ತನ ಭಿಕ್ಷೆ ಅದು. ನಾವು ಒಂದಿಷ್ಟು ಸಂತೋಷ ನೆಮ್ಮದಿ ಪಡ್ತೇವೆ ಜೀವನದಲ್ಲಿ ಅಂದ್ರೆ ಅದು ದತ್ತನ ಭಿಕ್ಷೆ ಅದು. ಹಾಗಾಗಿ ಹೀಗಿರುವಾಗ ಅವನು ಕೊಟ್ಟಿದ್ದನ್ನು ಅವನಿಗೆ ಕೊಡದೆ ನಾವು ಊಟ ಮಾಡಿದ್ರೆ ನಾವು ಕೃತಜ್ಞರು ತಂದುಕೊಡ್ತೇವೆ ಅಂತ. ಗೀತೆಯಲ್ಲಿ ಕೃಷ್ಣ ಅದನ್ನೇ ತುಂಬಾ ಸುಂದರ ಉಲ್ಲೇಖ ಮಾಡ್ತಾನೆ. ತೈರ್ ದತ್ತ ಅಪ್ರದಾಯ ಏಭ್ಯೋ ಯೋ ಭುಂಕ್ತೆ ಸ್ಥೇನ ಏವ ಸಹ. ತೈರ್ ದತ್ತ ದೇವತೆಗಳು ಕೊಟ್ಟಿದ್ದು, ಅದನ್ನ ಅಪ್ರದಾಯ ಏಭ್ಯ ಅವರಿಗೆ ಹಿಂದಿರಿಗೆ ಒಂದಿಷ್ಟು ಕೊಡದೆ ನಾವು ಊಟ ಮಾಡ್ತೇವೆ ಅಂತ ಆದ್ರೆ ಯೋ ಭುಂಕ್ತೆ ಸ್ಥೇನ ಏವ ಸಹ, ಅವನು ಕಳ್ಳನೇ ಹೊರತು ಬೇರೆ ಏನೂ ಅಲ್ಲ ಅಂತ. ಯಾಕೆಂದ್ರೆ ಸಲ್ಲಿಬೇಕಾದ್ರೂ ಸಲ್ಲಿಸಲಿಲ್ಲ ಅಂತ ಕೃಷ್ಣನ ಮಾತು, ಗೀತಾಚಾರ್ಯನ ಮಾತು ಅಂತ. ಹಾಗಾಗಿ ದೇವತೆಗಳಿಗೆ ನಾವು ಪ್ರತಿಯಾಗಿ ಸಲ್ಲಿಸದೆ, ಅವರು ನಮಗೆ ಕೊಟ್ಟಿದ್ದಕ್ಕೊಂದು ಕೃತಜ್ಞತೆಯ ಕಾಣಿಕೆಯನ್ನು ಸಲ್ಲಿಸದೆ ಊಟ ಮಾಡಿದ್ರೆ
ಅವನು ಕಳ್ಳತನದ ಒಂದು ಒಂದು ದೋಷಕ್ಕೆ ಅವನು ಬಾಧ್ಯನಾಗ್ತಾನೆ. ದತ್ತಗುರು ಅಂದರೆ ಎಲ್ಲ ದೇವತೆಗಳ ಸನ್ನಿಧಾನ, ಸಮಸ್ತ ದೇವತೆಗಳ ಸನ್ನಿಧಾನ. ಎಲ್ಲ ದೇವತೆಗಳು ಈ ಬ್ರಹ್ಮ ವಿಷ್ಣು ಮಹೇಶ್ವರರ ಶಾಖೆಗಳು. ಅದರೊಳಗೆ ಬರಬೇಕು ಯಾವ ದೇವತೆ ಇದ್ರೂ ಕೂಡ. 33 ಕೋಟಿ ಅಂದರೆ ಆ 33 ಕೋಟಿಯು 3ರಲ್ಲಿ ಬರಬೇಕು, ಬ್ರಹ್ಮ ವಿಷ್ಣು ಮಹೇಶ್ವರಲ್ಲಿ ಬರಬೇಕು. ಆ 3 ದತ್ತನಲ್ಲಿರುವಾಗ ನೀವು ದತ್ತನಿಗೆ ಸೇವೆ ಮಾಡಿದಾಗ ಎಲ್ಲ ದೇವತೆಗಳು ಕೂಡ ಸೇವೆ ಮಾಡಿದಂತೆ ಆಯಿತು. ಹಾಗಾಗಿ ದತ್ತ ಭಿಕ್ಷೆ ನಿಮ್ಮ ಜೀವನದ ಉಸಿರಾಗಲಿ, ದತ್ತ ಭಿಕ್ಷೆ ನಿಮ್ಮ ಜೀವನದ ಅವಿಭಾಜ್ಯ ಅಂಗವಾಗಲಿ. ಈ ಕ್ಷೇತ್ರದ ವೈಶಿಷ್ಟ್ಯವೇ ದತ್ತ ಭಿಕ್ಷೆ ಅಂತ. ಆ ದತ್ತ ಭಿಕ್ಷೆಯನ್ನು ಇಟ್ಟುಕೊಂಡು ಬದುಕನ್ನು ಮುಂದೆ ಸಾಗಿಸುವಂಥವರಾಗಿ ಬೇರೆಯವರಿಗೂ ಕೂಡ ದತ್ತ ಭಿಕ್ಷೆಯ ಪ್ರೇರಣೆಯನ್ನು ಕೊಡಿ. ಇದು ಈ ಕ್ಷೇತ್ರದ ಉದ್ಧಾರಕ್ಕೆ ಅಂತಲ್ಲ, ದತ್ತಾತ್ರೇಯ ಉದ್ಧಾರ ನೀವು ಮಾಡ್ಲಿಕ್ಕೆ ಸಾಧ್ಯವ, ನಾವು ಮಾಡ್ಲಿಕ್ಕೆ ಸಾಧ್ಯವ, ಬಹಳ ದೊಡ್ಡ ಮಾತಾಗ್ತದೆ. ಅದನ್ನು ಹಾಗೆ ನಾವು ಆಲೋಚನೆ ಮಾಡಿದ್ರು ಕೂಡ ತಪ್ಪಾಗ್ತದೆ. ನಮ್ಮ ಉದ್ಧಾರಕ್ಕೆ, ನಮ್ಮ ಉದ್ಧಾರಕ್ಕೆ ಇರುವಂಥದ್ದು ಎಂಬುದನ್ನು ಈ ಸಮಯದಲ್ಲಿ ಉಲ್ಲೇಖ ಮಾಡಿ ಎಲ್ಲರನ್ನು ತುಂಬ ಪ್ರೀತಿಯಿಂದ ಆಶೀರ್ವಾದ ಮಾಡ್ತೇವೆ. ಹೆಚ್ಚಿನ ಸೇವೆಯನ್ನು ಮಾಡಿ ದತ್ತನ ಆಶೀರ್ವಾದವನ್ನು ಪಡ್ಕೊಳ್ಳಿ. ಈ ಕ್ಷೇತ್ರಕ್ಕೆ, ದತ್ತ ಗುರುವಿಗೆ ಮಿಗಿಲಾದ ಸೇವೆಯನ್ನು, ಇತೋಪ್ಯತಿಶಯ ಮಠದ ಪರಿಭಾಷೆ ಇದು ಅಂತ, ಇತೋಪ್ಯತಿಶಯವಾದ ಸೇವೆಯನ್ನು ಮಾಡಬೇಕು. ಈವರೆಗೆ ಮಾಡಿದ ಸೇವೆ ಏನಿದೆ ಅದು ಚಿಕ್ಕದು ಎಂದೆನಿಸುವಂಥ ಸೇವೆಯನ್ನು ಮುಂದೆ ಬರುವ ದಿನಗಳಲ್ಲಿ ನೀವೆಲ್ಲರೂ ಕೂಡ ಮಾಡಬೇಕು. ಯಾರು ಮಾಡ್ತಾ ಇದ್ದೀರಿ, ನೀವು ಮಾಡ್ತಾ ಇರ್ತೀರಿ, ಹೆಚ್ಚಿನದಾಗಿ ಮಾಡ್ತಾ ಇರ್ತೀರಿ. ಯಾರು ಮಾಡಲಿಲ್ಲ ಅವ್ರನ್ನೂ ಒಳಗೊಳಿಸಿ ಈ ಸೇವೆಯ ಒಂದು ಪ್ರವಾಹ ಗಂಗೆಯಾಗಿ ದತ್ತನೆಂಬ ಸಮುದ್ರದ ಪರ್ಯಂತವಾಗಿ ನಿರಂತರವಾಗಿ ಹರಿಯಲಿ. ಎಲ್ಲರಿಗೂ ದತ್ತಾತ್ರೇಯನ ಕೃಪೆಯಿಂದ ಶ್ರೇಯಸ್ಸಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಪಣ ಆಗ್ತದೆ. ಹರೇ ರಾಮ.